ಬಂಧುಗಳೇ ನಮಸ್ಕಾರ. ನಾನು ತಿಪ್ಪೇಶು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ನಗರ ಕಾರ್ಮಿಕರ ಘಟಕದ ಉಪಾಧ್ಯಕ್ಷ. ನಮ್ಮ ಜೊತೆ ಬಾಲಣ್ಣವರು ಮತ್ತು ಇಂದ್ರಾಜ್ ಅವರು ಮತ್ತು ಇವರು ವಿಶ್ವನಾಥ್ ಅವರು ನೆಲಮಂಗಲ ಕಾರ್ಮಿಕರ ರೈತರ ಘಟಕದವರು ಮತ್ತು ಇನ್ನೂ ಅನೇಕ ಕಾರ್ಯಕರ್ತರು. ಇವತ್ತು ನಾವು ಇಲ್ಲಿ ಯಾವುದೋ ಒಂದು ಕೆಲಸದ ನಿಮಿತ್ತ ಬಂದಿದ್ವಿ. ಪೀಣ್ಯ ಪೊಲೀಸ್ ಠಾಣೆ ರಸ್ತೆಯ ಸುಮಾರು 1.5 ಕಿಲೋಮೀಟರ್ ಉದ್ದದ ರಸ್ತೆ ತುಂಬ ಹಾಳಾಗಿತ್ತು. ಅದನ್ನು ಎಷ್ಟೇ ನಾವು ಮನವಿ ಕೊಟ್ಟಿದ್ರು ಅದನ್ನು ಸಹ ರೆಡಿ ಮಾಡ್ತಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೇರೆ ಕೆಲಸದ ನಿಮಿತ್ತ ನಾವು ಇಲ್ಲಿ HMT ಲೇಔಟ್ನ ಗೃಹಲಕ್ಷ್ಮಿ ಲೇಔಟ್ನಲ್ಲಿರುವಂಥ BJP ಸಹಾಯಕ ಕಾರ್ಯಪಾಲಕರ ಅಭಿಯಂತರ ಕಚೇರಿಗೆ ಬಂದಿದ್ವಿ. ನಾವು ಇವತ್ತು AW ವೆಂಕಟೇಶ್ ಅವ್ರನ್ನ ನಾವು ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಮಾಡಿಕೊಂಡು ಬಂದಿದ್ದೀವಿ. ಸರ್, ದಯವಿಟ್ಟು ಆ ರಸ್ತೆಯಲ್ಲಿ TVS ಕ್ರಾಸಿಂದ ಪೀಣ್ಯ ಪೊಲೀಸ್ ಠಾಣೆವರೆಗೂ ತುಂಬ ರಸ್ತೆ ಹದಗೆಟ್ಟಿದ್ದು ವೆಹಿಕಲ್ಲು ಹೋಗೋಕ್ಕೂ ಸಾಧ್ಯವಾಗ್ತಾ ಇಲ್ಲ, 2 ವೀಲರಲ್ಲಿ ಸಮೇತ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಈ ರಸ್ತೆಯನ್ನು ನೀವು ಸರಿಪಡಿಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ವಿ. ಅವರು ಸರ್, ನೀವು ನಮಗೆ ಅದು ಟೆಂಡರು ಎಲ್ಲ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದೀವಿ, ಪ್ಲಾನು ಎಲ್ಲನ, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡಿ ಸರ್, ನಾವು ಅದನ್ನು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಯಿತು, ಇವಾಗ ಅವ್ರು ಹೇಳಿರೋದಕ್ಕೆ ನಾವು ಆಯಿತು ಸರ್ ನೀವು ಮಾಡಿ, ದಯವಿಟ್ಟು ಬೇಗ ಮಾಡಿ ಅಂತ ಹೇಳಿ ಬಂದಿದ್ದೀವಿ. ಈ ಸ್ಪಂದನೆಗೆ ಅವರು ಸ್ಪಂದಿಸಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದ. ಮತ್ತು ನಾವು ಇಲ್ಲಿ ನೆಲಗದ್ರಳ್ಳಿಯಿಂದ NTTF ಸರ್ಕಲಿಂದ ನೆಲಗದ್ರಳ್ಳಿ ಈ ಕಡೆ ಮಾರುತಿ ಲೇಔಟು, ನೆಲಗದ್ರಳ್ಳಿ ಮಾರುತಿ ಲೇಔಟು, ಆ ಕಡೆ ಮೆಡಿಸಿನ್ ಫ್ಯಾಕ್ಟ್ರಿ, ಅದು ಕರ್ನಾಟಕ ಆಂಟಿಬಯೋಟಿಕ್ ರೋಡು, ಇದೆಲ್ಲ ರಸ್ತೆ ತುಂಬ ಹಾಳಾಗಿತ್ತು. ಅದನ್ನು ನಾವು ಇವರು ವೆಂಕಟೇಶ್ ಅವ್ರಿಗೆ ನಾವು ಗಮನಕ್ಕೆ ತಂದಿದ್ವಿ. ಅದನ್ನು ಎಲ್ಲ ನೆಲಗದ್ರಳ್ಳಿ ಸರ್ಕಲಲ್ಲಿ ಗುಂಡಿಗಳೆಲ್ಲ ಬಿದ್ದಿತ್ತು, ಅದನ್ನೆಲ್ಲ ಅವ್ರ ಗಮನಕ್ಕೆ ತಂದಿದ್ವಿ. ಈಗ ಅದನ್ನು ಅವರೆಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಮೋರಿ ಒಂದು ರೆಡಿ ಮಾಡಿಲ್ಲ. ಈಗ ಅದ್ರ ಸಂಬಂಧ ನಾವು ಗೌರ್ಮೆಂಟ್ ಸರ್ಕಾರಿ ಸ್ಕೂಲ್ ಇರೋದ್ರಿಂದ ಅಲ್ಲಿ ನೀವು ಮೋರಿ ರೆಡಿ ಮಾಡ್ಬೇಕು ಸರ್ ಅಂತ ಹೇಳಿದ್ವಿ. ಅದನ್ನು ಅವ್ರ ಗಮನಕ್ಕೆ ತಂದಿದ್ವಿ. ಅವರು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದನ್ನು ಪೀಣ್ಯ ಪೊಲೀಸ್ ಸ್ಟೇಷನ್ ರಸ್ತೆಯ 1.5 ಕಿಲೋಮೀಟರ್ ರಸ್ತೆ ಉದ್ದ ತುಂಬ ಹಾಳಾಗೈತೆ, ಅದನ್ನು ನಾವು ರೆಡಿ ಮಾಡ್ತೀವಿ ಅಂತ ಅವ್ರು ಹೇಳೋರೆ. ಇದನ್ನು ನಾವು ಕಾದು ನೋಡ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಇವತ್ತು ಬಂದು ಮನವಿ ಮಾಡ್ಕೊಂಡಿದ್ದೀವಿ. ಅವ್ರು ಮಾಡ್ತೀವಿ ಅಂತ ಹೇಳಿದರೆ. ಈಗ ಇದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಯಾರೇ ಆಗಲಿ ಅಧಿಕಾರಿಗಳು ಕೆಲಸ ಮಾಡುವಂಥವ್ರಿಗೆ ನಾವು ಗೌರವ ಕೊಡ್ತೀವಿ, ಕೆಲಸ ಮಾಡದೇ ಇರೋರಿಗೆ ನಾವು ಗೌರವ ಕೊಡಲ್ಲ. ದಯವಿಟ್ಟು ಅಧಿಕಾರಿಗಳಿಗೆ ಹೇಳೋದು ಒಂದೇ ಕೆಲಸ, ನಾವು ಯಾವುದಕ್ಕೆ ಇಂಜರಿಯಲ್ಲ, ಬಗ್ಗಲ್ಲ, ಜಗ್ಗಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲಸ ಮಾಡೇ ಮಾಡ್ತದೆ, ನೀವೇನೇ ಮಾಡ್ಕೊಂಡ್ರು. ಬಟ್ ಒಳ್ಳೆ ಅಧಿಕಾರಿಗಳಿಗಂತೂ ಒಳ್ಳೆ ಗೌರವ ಅಂತ ಕೊಡ್ತೀವಿ. ಕೆಲಸ ಮಾಡೋವಂಥವ್ರಿಗೆ ನಾವು ಸನ್ಮಾನಿಸ್ತೀವಿ, ಕೆಲಸ ಮಾಡದೇ ಇರೋನ್ನ ನಾವು ಧಿಕ್ಕರಿಸ್ತೀವಿ ಅಷ್ಟೇ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವತ್ತು ಈ ಕೆಲಸಗಳನ್ನ ಮಾಡ್ಕೊಂಡ್ಬರುತ್ತೆ. ದಯವಿಟ್ಟು ಅವ್ರು ಇವತ್ತು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಅವ್ರಿಗೆ ತುಂಬ ಧನ್ಯವಾದ. ಆದಷ್ಟು ಬೇಗ ಅದನ್ನು ಮುಗಿಸ್ಲಿ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದನ್ನ ನಿವಾರಣೆ ಮಾಡಲಿ, ಎಲ್ಲೆಲ್ಲಿ ಗುಂಡಿ ಇದೆ ಅಂತ ನಿವಾರಣೆ ಮಾಡಲಿ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಅವರು ಸಹಕರಿಸ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಧನ್ಯವಾದ. ನಮಗೆ ಈ ಲೈವ್ಗೆ ಬಂದಂಥ ನಮ್ಮ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳೇ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಕೃಷ್ಣ ರೆಡ್ಡಿ ಅವರಿಗೆ, ದೀಪಕ್ CN ಅವ್ರಿಗೆ, ಮಂಜುನಾಥ್ ಸರ್ಗೆ.